ಮೊದಲನೇದಾಗಿ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತೀನಿ. ನನ್ನ ಹೆಸರು ಲತಾ ಅಂತ ಹೇಳ್ಬಿಟ್ಟು, ಮತ್ತು ನನಗೆ ಧ್ಯಾನ ಹೇಳ್ಕೊಟ್ಟಂಥ ನಾಗರತ್ನ ವಿರೂಪಾಕ್ಷಪ್ಪ ಸರ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಧ್ಯಾನಕ್ಕೆ ನಾನು ಹೆಂಗೆ ಬಂದೆ ಅಂದರೆ, ನನ್ನ ಮಕ್ಕಳ ಮುಖಾಂತರ ಬಂದೆ ನಾನು ಧ್ಯಾನಕ್ಕೆ. ನನ್ನ ಮಕ್ಕಳೇ ನನಗೆ ಧ್ಯಾನಕ್ಕೆ ಕರ್ಕೊಂಡು ಬಂದಿದ್ದು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಮತ್ತು ನನಗೆ ಈ ಧ್ಯಾನಕ್ಕೆ ಫಸ್ಟ್ ಡೇ ಹೋದಾಗನೇ ಇಷ್ಟ ಆಯಿತು. ಕಣ್ಣು ಮುಚ್ಚಿ ಕೂರೋದಲ್ವಾ ಅಂತೇಳಿ ನಾನು ಧ್ಯಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಡೇನೇ 2 hours ಅಖಂಡ ಧ್ಯಾನದಲ್ಲಿ ಭಾಗವಹಿಸಿದ್ದೆ. 2 hours ಕಂಪ್ಲೀಟ್ ಮಾಡಿದೆ. ಎಷ್ಟು ಚೆನ್ನಾಗಿದೆ ಇದು, ಜಸ್ಟ್ ಕಣ್ಣು ಮುಚ್ಚಿ ಕೂತ್ಕೊಳೋದಲ್ವಾ ಅಂತೇಳಿ ಅವತ್ತಿಂದ ಇವತ್ತಿನವರೆಗೂ ತಪ್ಪಿಸಿಲ್ಲ ಧ್ಯಾನ ಅನ್ನೋದನ್ನು. ಬೇರೆ ಏನೇ ಕೆಲಸ ತಪ್ಪಿಸಿದ್ರು ಧ್ಯಾನ ಮಾತ್ರ ತಪ್ಪಿಸಲ್ಲ. ಆ ಥರ ಧ್ಯಾನ ಮುಂದುವರಿತಾ ಇದೆ ನಂದು. ಮತ್ತು ಈ ಧ್ಯಾನ ಮಾಡಿದ್ರೆ ಈ ಕಾಯಿಲೆಗಳು ಇವೆಲ್ಲ ವಾಸಿ ಆಗ್ತವೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ, ಸುಮ್ಮನೆ ಧ್ಯಾನ ಮಾಡ್ತಾಯಿದ್ದೆ. ಮತ್ತು PMC ಕನ್ನಡ ಚಾನಲ್ ನೋಡ್ತಾ ಗೊತ್ತಾಯಿತು ಇದರಲ್ಲಿ ಕಾಯಿಲೆಗಳೆಲ್ಲ ವಾಸಿ ಮಾಡ್ಕೋಬೋದು ಅಂಥೇಳಿ. ಮತ್ತು ಸಾತ್ವಿಕ ಪಿರಮಿಡಲ್ಲಿ ಶನಿವಾರ ಸತ್ಸಂಗ ನಡೀತಾ ಇತ್ತು. ಆ ಸತ್ಸಂಗದ ಮುಖಾಂತರ ನನಗೆ ಅರ್ಥ ಆಯಿತು, ಇದರಲ್ಲಿ ಇದೆಲ್ಲ ನಾವು ಪಡ್ಕೋಬೋದು ಅಂತ ಹೇಳ್ಬಿಟ್ಟು. ಕಾಯಿಲೆ ಹೋಗಿಸ್ಕೋಬೋದು, ಮತ್ತು ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಹೋಗಿಸ್ಕೋಬೋದು ಅಂಥೇಳಿ ಗೊತ್ತಾಯಿತು. ಹಂಗೆ ಧ್ಯಾನ ಮಾಡ್ತಾ ಮತ್ತು ನನಗೆ ಹೆಲ್ತ್ ಪ್ರಾಬ್ಲಮ್ ಏನಿತ್ತು ಅಂದರೆ, ನನಗೆ ವೀಸಿಂಗ್ ಪ್ರಾಬ್ಲಮ್ ಅನ್ನೋದು ಇತ್ತು. ಕೆಮ್ಮು ಜಾಸ್ತಿ ಬರೋದು, ಮತ್ತು ನೋಸು ನನಗೆ ಬ್ಲಾಕ್ ಇತ್ತು. ಒಂದು ಕಡೆಯಲ್ಲಿ ಹೋಲು ಬ್ಲಾಕ್ ಆಗಿತ್ತು. ಅದು ಮೂಳೆ ಸೊಟ್ಟೆ ಇದೆ, ಆಪ್ರೇಷನ್ ಮಾಡಬೇಕು ಡಾಕ್ಟ್ರು ಅಂತ ಹೇಳಿದರು. ಕ್ಯಾಮ್ರಾ ಎಲ್ಲ ಹಾಕಿ ತೋರಿಸಿ ನನಗೆ ತೋರಿಸಿದ್ರು. ಈ ಕಡೆ ಫುಲ್ ಕ್ಲೋಸ್ ಇದೆ, ಇಲ್ಲಿ ಮಾತ್ರ ಉಸಿರಾಡ್ತಾ ಇದ್ದೆ. ಡ್ರಾಪ್ ಹಾಕಿದ್ರೆ ಮಾತ್ರ ನಾನು ಉಸಿರಾಡ್ತಾ ಇದ್ದೆ. ಆ ಥರ ನನಗೆ ಇತ್ತು. ಒಂದು 3 months ಧ್ಯಾನ ಮಾಡ್ತಾ 2 hours ಅಖಂಡ ಧ್ಯಾನ ಮಾಡ್ತಾ ಈ ಒಂದು ಏನಿತ್ತು ನನಗೆ ಮೂಗಲ್ಲಿ ಉಸಿರಾಡೋ ಪ್ರಾಬ್ಲಮ್ಮು, ಅಲ್ಲಿ ಹೋಲ್ ಸ್ಟಾರ್ಟ್ ಆಯಿತು. ಆರಾಮಾಗಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿರುಗೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದ್ರೆ, ಆರಾಮ ಇದ್ದೀರಲ್ಲ, ಇವಾಗ ಉಸಿರಾಡ್ತಾ ಇದ್ದೀರಲ್ಲ, ಏನು ಆಪ್ರೇಷನ್ ಬೇಡ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ಎಲ್ಲರೂ ಧ್ಯಾನ ಮಾಡ್ತಾರೆ. ಮತ್ತು ನಾವು ನಾನ್ ವೆಜಿಟೇರಿಯನ್ ಇದ್ವಿ ಫಸ್ಟು. ಧ್ಯಾನ ಮಾಡ್ತಾ 1 ವಾರಕ್ಕೆ ನನಗೆ ಮೆಸೇಜ್ ಬಂತು, ಇದು ಮಾಡಬೇಡ ನೀನು, ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. 1 ವಾರಕ್ಕೆ ನಾನು ಸ್ಟಾಪ್ ಮಾಡಿದೆ, ನಾನ್ ವೆಜ್ನ ಬಿಟ್ಟು ವೆಜಿಟೇರಿಯನ್ ಆದೆ. ಮತ್ತು ಹಾಗೆ ಒಬ್ಬೊಬ್ಬರೇ ನಮ್ಮ ಮನೇಲಿ, ನನ್ನ ಮಗಳು ಇದಾದ್ಲು, ಅವಳಿಗೆ ಮೆಸೇಜ್ ಬಂದು ಅವಳು ಬಿಟ್ಲು. ತಿರ್ಗಾ ನಮ್ಮ ಮನೆಯವರು ನೀವೆಲ್ಲ ತಿನ್ನಲ್ಲ ಅಂದರೆ ನಾನು ಬೇಡ ಅಂತ ಹೇಳ್ಬಿಟ್ಟು ಫುಲ್ ಫ್ಯಾಮಿಲಿ ವೆಜಿಟೇರಿಯನ್ ಆದ್ವಿ. ಇದೊಂದು ಅನುಭವ ಚೆನ್ನಾಗಾಯಿತು. ಮತ್ತು ನನಗೆ ಈ ಕಾಯಿಲೆ ಯಾಕೆ ಬಂತು ಅನ್ನೋದೊಂದು ಕ್ವಶನ್ ಇತ್ತು ನನಗೆ. ನಮ್ಮ ಮನೇಲಿ ಯಾರಿಗೂ ವೀಸಿಂಗ್ ಪ್ರಾಬ್ಲಮ್ ಅನ್ನೋದು ಇರಲಿಲ್ಲ. ಯಾಕೆ ಬಂತು ಅನ್ನೋದು ಕ್ವಶನ್ ಹಾಕ್ಕೊಂಡೆ ನಾನು. ಆ ಕ್ವಶನ್ ಹಾಕ್ಕೊಂಡಾಗ ಧ್ಯಾನದಲ್ಲಿ ಕೂತ್ಕೊಂಡೆ, ಇದು ಯಾಕೆ ನನಗೆ ಬಂದಿದ್ದು ಅಂತೇಳಿ ಕ್ವಶನ್ ಹಾಕ್ಕೊಂಡಾಗ ನನ್ನ ಮುಂದೆ ಎಲ್ಲ ನಾನೇನೇನು ತಿಂತಾ ಇದ್ನಲ್ಲ ಪ್ರಾಣಿಗಳು, ಅವೆಲ್ಲ ಬಂದು ನಿಲ್ತಾ ಇತ್ತು. ಏನು ಇದು ಹಿಂಗೆ ಬರ್ತಾಯಿದೆ ಅಂದಾಗ ಅದಕ್ಕೆಲ್ಲ ಸಾರಿ ಕೇಳ್ಕೊ ಅಂತ ಹೇಳಿದ್ರು ನನಗೆ ಮೇಡಮ್ ಅವರು. ಸಾರಿ ಕೇಳಿದ ತಕ್ಷಣ ಹೋಗ್ತಾಯಿತ್ತು. ಯಾಕೆ ಈ ಕಾಯಿಲೆ ಏಕೆ ಬಂತೆ ಅಂತ ಹೇಳಿ ಗೊತ್ತಾಯಿತು ನನಗೆ. ಆ ಅನುಭವದಲ್ಲಿ ಧ್ಯಾನ ಅನುಭವ ಆಯಿತು. ಆ ಥರ ಗೊತ್ತಾಯಿತು, ಓ ಈ ತಿನ್ನೋದ್ರಿಂದ ಈ ಥರ ಕಾಯಿಲೆ ಎಲ್ಲ ಬರುತ್ತೆ ಅನ್ನೋದು ನನಗೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ನನಗೆ ನಮ್ಮ ಮಕ್ಕಳು ಓದೋದ್ರಲ್ಲಿ ಆಗ್ಬೋದು ತುಂಬ ಚೆನ್ನಾಗಾಯಿತು. ನನ್ನ ಮಗಳ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನನ್ನ ಮಗಳಿಗೂ ಕೂಡ ನಾವೇನು ಫೋರ್ಸ್ ಮಾಡಿಲ್ಲ, ತಿನ್ನಬಾರ್ದು ನಾನ್ ವೆಜ್ಜು ಬಿಡಬೇಕು ಅಂಥೇಳಿ. ಅವಳು ಧ್ಯಾನ ಮಾಡ್ಕೊಂಡು ಹೋಗ್ತಾ ಇರುವಾಗ ಅವಳಿಗೆ ಒಂದು ವಾಯ್ಸ್ ಕೇಳಿಸಿದೆ, ಯಾಕೆ ಕುರಿ ಕೋಳಿ ಇದನ್ನೇ ತಿಂತೀಯಾ, ಅಲ್ಲಿ ಲಿಸರ್ಡು ಇವನ್ನು ತಿನ್ನು ಅಂತೇಳಿ ಒಂದು ಕೇಳಿಸ್ತಂತೆ ಧ್ವನಿ. ಅದನ್ನು ಬಂದು ಹೇಳ್ತಾ ಇದ್ಲು, ನೋಡಿ ಈ ಥರ ಮೆಸೇಜ್ ನಿನಗೆ ಬಂದಿದೆ, ನೀನೇ ಡಿಸೈಡ್ ಮಾಡು ಏನು ಮಾಡ್ತೀಯಾ ಅಂತೇಳಿ. ಅವತ್ತು ಬಿಟ್ಟಿರೋಳು. ಇವಾಗ ಆದರೂ ಎಲ್ಲಿ ದಾರಿಯಲ್ಲಿ ಹೋಗೋವಾಗ ಅದ್ರ ವಾಸನೆ ಕಂಡ್ರೂ ಅವ್ರಿಗೆ ಆಗೋದಿಲ್ಲ. ಅದು ಒಂಚೂರು ಆ ಟೇಸ್ಟು ಅಥವಾ ಹೋಟೆಲಲ್ಲಿ ಏನಾದರೂ ಇದಾದ್ರೂ ಅವ್ರಿಗೆ ಬಾಡಿಯಲ್ಲಿ ಗೊತ್ತಾಗ್ಬಿಡುತ್ತೆ, ಓ ಇಲ್ಲಿ ತಿಂದಿದ್ದಕ್ಕೆ ಹಿಂಗಾಯಿತು ಅಂಥೇಳಿ. ಆ ಥರ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಧ್ಯಾನ ಅನ್ನೋದು ಎಷ್ಟು ಒಳ್ಳೆಯದಂದರೆ ಅದು ಹೇಳೋಕ್ಕೆ ತೀರೋದು. ಏನು ಬೇಕು ಎಲ್ಲನೂ ಕೊಡುತ್ತೆ ಧ್ಯಾನ. ಮತ್ತು ನಮಗೆ ಏನೂ ಇಲ್ಲ, ನಾನು ಧ್ಯಾನ ಮಾಡೋವಾಗ ಏನಿಲ್ಲ, ಪಿರಮಿಡ್ ಜಗತ್, ಶಾಕಾಹಾರ ಜಗತ್, ಧ್ಯಾನ ಜಗತ್ ಅಂತ ಅಂದ್ಕೊಂಡು ಧ್ಯಾನಕ್ಕೆ ಕೂರ್ತೀನಿ ಅಷ್ಟೇ. ಇನ್ನೇನು ನಾನು ಬೇಕು ಅಂತ ಕೇಳ್ಕೊಳೋದೇ ಇಲ್ಲ. ಇದು ಒಂದೇ ನನ್ನ ಥಾಟ್ ಇರುತ್ತೆ ಯಾವಾಗೂ. ಆ ಥಾಟಿಂದನೇ ಧ್ಯಾನ ಮಾಡ್ತಾ ನನಗೆ ಮನೆ ಅನ್ನೋದು ಬಂತು, ಮನೆ ಕಟ್ಟಬೇಕು ಅಂತ.
ನಮ್ಮ ಮನೆಯವ್ರಿಗೆ ಹೇಳಿದೆ, ಒಂದು ಪಿರಮಿಡ್ ಬೇಕು ನನಗೆ, ಮನೇನ ಅವಶ್ಯಕತೆ ಇಲ್ಲ, ಪಿರಮಿಡ್ ಕಟ್ಟಿದ್ರೆ ನನ್ನ ಮನೆಗೆ ಬರೋದು ಅಂತಂದೆ. ನಮ್ಮ ಮನೇಲಿ ಏನು ಹೇಳಲೇ ಇಲ್ಲ, ಹ್ಞೂ ಸರಿ ಅಂತ ಹೇಳ್ಬಿಟ್ರು. ಪಿರಮಿಡ್ ಒಂದು ಕಟ್ಕೊಟ್ರು 10x10 ಅಂತ ಹೇಳ್ಬಿಟ್ಟು. ಅದಕ್ಕೆ ಧ್ಯಾನಕ್ಕೆ ಬರ್ತಾರೆ ನಮ್ಮ ಏರಿಯಾದಲ್ಲಿ, ಇನ್ನೂ ಚೆನ್ನಾಗಿ ಬರಬೇಕು ಅನ್ನೋ ಆಸೆ. ಬರ್ತಾ ಇದ್ದಾರೆ ಇವಾಗನೂ, ಧ್ಯಾನ ನಡೆಯುತ್ತೆ ಅಲ್ಲಿ ಕೂಡ. ಅದೊಂದು ಆಸೆ ನೆರವೇರ್ತು ನನಗೆ. ಇನ್ನೇನು ಬೇಡ ಅನಿಸ್ಬಿಟ್ಟಿದೆ, ಇಷ್ಟು ಸಾಕು ಅನ್ನೋ ಒಂದು ಫೀಲಿಂಗ್ ಬಂದಿದೆ ಈ ಧ್ಯಾನದಿಂದ. ಇಷ್ಟು ನಂದು ಅನುಭವ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.